Hello students, welcome to Pattadkalli English Academy and Banshankari English Academy. Students, ಇವತ್ತಿನ ವಿಡಿಯೋದಲ್ಲಿ ನಿಮಗೆ PUC ಫಸ್ಟ್ ಇಯರ್ದು ಒಂದು ಕ್ವಶನ್ ಫಿಲ್ ಅಪ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್ಸ್. ಈ ಕ್ವಶನ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಸಮ್ 20 ಕ್ವಶನ್ಸ್ಗಳನ್ನ ತಗೊಂಡು ಅದನ್ನ ಯಾವ ರೀತಿ ಫಿಲ್ ಮಾಡಬೇಕು, ಏನು ಫಿಲ್ ಮಾಡಬೇಕು ಅನ್ನೋದನ್ನ ಒಂದು ಎಕ್ಸರ್ಸೈಸ್ ಮಾಡಿ ಕೊಡ್ತೀನಿ. ಕಂಪ್ಲೀಟ್ ನೋಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗ್ತೈತಿ. ಓಕೆ, ಬರ್ರಿ ನೋಡೋಣ. ಇದು ನಿಮಗೆ ನೋಡ್ಬೇಕಂದ್ರೆ ಬ್ಲೂ ಪ್ರಿಂಟ್ ಇಲ್ಲಿ ಕಾಣಿಸ್ತೆ ನೋಡ್ರಿ. ಬ್ಲೂ ಪ್ರಿಂಟ್ ಇದು ಇಲ್ಲಿದೆ ನೋಡ್ರಿ. ಆರ್ಟಿಕಲ್ಸ್ ಮೇಲೆ 2 ಮಾರ್ಕ್ ಕ್ವಶನ್ಸ್, ಆಮೇಲೆ ಪ್ರಿಪೋಸಿಷನ್ ಮೇಲೆ 3 ಮಾರ್ಕ್ ಕ್ವಶನ್ಸ್ ಇರ್ತವೆ. ನೀವು ಸ್ವಲ್ಪ ಕ್ವಶನ್ ಪೇಪರ್ ನೋಡಬೇಕು ಅಂತಂದ್ರೆ ಸ್ವಲ್ಪ ತೋರಿಸ್ತೇನೆ. ಇದು ಕ್ವಶನ್ ಪೇಪರ್, ಇದು PUC ಫಸ್ಟ್ ಇಯರ್ದು ಇಲ್ಲದ ನೋಡ್ರಿ. 10th ಅಪ್ ಟು 10th ಕ್ವಶನ್ನು MC ಕ್ವಶನ್ಸ್ ಇರ್ತವೆ. 11th ಕ್ವಶನ್ನು ರಿಗಾರ್ಡಿಂಗ್ ಆರ್ಟಿಕಲ್, 12th ಕ್ವಶನ್ ಇಸ್ ರಿಗಾರ್ಡಿಂಗ್ ಪ್ರಪೋಸಿಷನ್. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ. ಆರ್ಟಿಕಲ್ ಮೇಲೆ 2 ಮಾರ್ಕ್ಸ್ ಅಂತ ಇರ್ತದೆ, ಪ್ರಿಪೋಸಿಷನ್ ಮೇಲೆ 3 ಮಾರ್ಕ್ಸ್ ಕ್ವಶನ್ ಇರ್ತದೆ. ಈ ಕ್ವಶನ್ ಪ್ರಿಪೋಸಿಷನ್ ತುಂಬೋದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ತೇನೆ ನಿಮಗೆ ಈ ಒಂದು ವಿಡಿಯೋದಲ್ಲಿ. ಒಂದು ಸಮ್ 20 ಕ್ವಶನ್ಸ್ಗಳನ್ನು ತಗೊಂಡೇನೆ ಅಂಡ್ ಅವುಗಳನ್ನು ನಾನು ಡಿಸ್ಕಷನ್ ಮಾಡ್ತೇನೆ. ಇಲ್ಲೊಂದಿದೆ ನೋಡಿ. ಮಾರಾ said that he was the master dash that place. He had been the watchman of the lake dash years and he had come dash hundreds of storytellers come across ಅಂತ ಹೇಳಿ. ಇದನ್ನ ನೋಡಿದ್ರೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಮಾರಾ said that he was the master of that place. He had been the watchman of the lake for years. ಎಷ್ಟೋ ವರ್ಷಗಟ್ಲೆ. He had come across, ನೋಡಿನಿ, ಬೇಕಾದಷ್ಟು ಜನ ಭೇಟಿಯಾಗಿನಿ. hundreds of storytellers like you, ನಿನ್ನಂತರನ್ನ ಎಷ್ಟು ಜನ ನೋಡಿಲ್ಲ ನಾನು. ಈ ಮಾರ ವಾಚ್ಮನ್ ಆಫ್ ದ ಲೇಕ್ಗಳಿಗೆ ಬಂದಿರುವಂತ ಮಾರ. ಇಲ್ಲೇ ಮಾರ ಇವರು ಅರೌಂಡ್ ಮೆಡಿಷನಲ್ ಕ್ರೀಪರ್ ಪೂರ್ಣಚಂದ್ರ ತೇಜಸ್ವಿ ಉಲ್ಲೇಖದಲ್ಲಿ ಬಂದಿರತಕ್ಕಂಥ. ದ ಆಥರ್ ವೆಂಟ್ ಟು ದ ಫಾರೆಸ್ಟ್ ವಿತ್ ಮಾರ ಟು ಲರ್ನ್ ಅಬೌಟ್ ದ ಮೆಡಿಷನಲ್ ಕ್ರೀಪರ್. ದ ಆಥರ್ ವೆಂಟ್ ಟು ದಿ ಫಾರೆಸ್ಟ್ ಅಂತ ಆಗ್ತೈತಿ, ಬಟ್ ಟು ಇಲ್ಲೇ ಇಂಟು ಮಾಡ್ರಿ. ಇಂಟು ಅಂದ್ರೆ ಹೊರಗಿಂದ ಒಳಗೆ ಹೋಗೋದು. ಹಿಂಗ ಹೊರಗಿಂದ ಹೋಗ್ತಾರಲ್ಲ, ಹೋಗಿ ಕಾಡ್ನಾಗ ಒಳಗ ಎಂಟರ್ ಆಗ್ತಾರಲ್ಲ, ಅದಕ್ಕೆ ಇಂಟು ಅಂತಾರ. ಟೂ ಇದ್ರೆ ಟೂ ಮಾಡ್ಬೋದಿತ್ತು, ನಾ ಟೂ ಐತಿ ಅಂತ ತಿಳ್ಕೊಂಡೆ. ಟೂ ಇಲ್ಲ, ಇಂಟು ಐತಿ, ಇಂಟು ಮಾಡ್ರಿ. The author went into the forest with Mara to learn about the medicinal creeper. ಈ ರೀತಿ ಕೊಟ್ಟಿರ್ತಾರ. ನೀವು ಆನ್ಸರ್ ಹೇಗೆ ಬರೀತೀರಿ? ಆನ್ಸರ್ ಬರಿಬೇಕಾದ್ರೆ ಈ ಲೈನ್ಗಳನ್ನ ಬರಿಬೇಕ್ರಿ. ಈ ವರ್ಡ್ಸ್ಗಳನ್ನ ಇಲ್ಲಿ ತುಂಬಬೇಕು, ಅವನ್ನ ಅಂಡರ್ಲೈನ್ ಮಾಡಬೇಕು. ಬ್ರಾಕೆಟ್ನಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ವರ್ಡ್ಸ್ಗಳನ್ನ ಬರೀಬಾರ್ದು. ಕ್ಲಿಯರ್ ಆಗಿರ್ಬೇಕು. ಈ ಕೊಟ್ಟ ಲೈನ್ಗಳನ್ನ ಬರೀತೀರಿ, ಫಿಲ್ ಮಾಡಬೇಕಾದಂಥ ಜಾಗನ ಅಲ್ಲೇ ಏನು ಫಿಲ್ ಮಾಡಬೇಕು ಫಿಲ್ ಮಾಡಿ ಅದನ್ನ ಅಂಡರ್ಲೈನ್ ಮಾಡ್ತೀರಿ. ಬಟ್ ಕೆಳಗೇನು ಕೊಟ್ಟಿರ್ತಾರಲ್ಲ ಕ್ವಶನ್ದಲ್ಲಿ, ಈ ವರ್ಡ್ಸ್ ಪ್ರಪೋಸಿಷನ್ಸ್ ಇಂಟು ಬ್ರಾಕೆಟ್, ದೀಸ್ ವರ್ಡ್ಸ್ ಆರ್ ನಾಟ್ ಟು ಬಿ ರಿಟರ್ನ್ ಹಿಯರ್, ಓನ್ಲಿ ದೀಸ್ ಲೈನ್ಸ್ ಆರ್ ರಿಟರ್ನ್ ಅಂಡ್ ದೀಸ್ ಬ್ಲಾಂಕ್ಸ್ ಆರ್ ಫಿಲ್ಡ್ ಇನ್, ದೇ ಆರ್ ಅಂಡರ್ಲೈನ್ಡ್. And these words are found only in question and in answer they shouldn't be written. Coming to third question. Sanna brought a bundle of creepers from the forest for the workers. Sanna brought a bundle of creepers. ಎಲ್ಲಿಂದ ತಂದ್ರ? ಏನ್ ತಂದ? ಬಂಡಲ್, ಎದರದ ಬಂಡಲ್? ಆಫ್ ಕ್ರೀಪರ್ಸ್. ಎಲ್ಲಿಂದ ತಂದ? ಫ್ರಮ್ ದ ಫಾರೆಸ್ಟ್. ಯಾರಿಗಾಗಿ ತಂದವನು? ಫಾರ್ ದ ವರ್ಕರ್ಸ್.
ತಗೋರಿ ಇಲ್ಲ ಅದ ನೋಡ್ರಿ, ತಗೋರಿ ಕೆಲಸ ಸ್ಟಾರ್ಟ್ ಮಾಡ್ರಿ. ನೆಕ್ಸ್ಟ್, ಮಾರ ಟೈಡ್ ದ ಕ್ರೀಪರ್ ಟು, ಎದಕ್ಕೆ ಕಟ್ಟಿದ? ಟು ಎ ನಿಯರ್ ಬೈ ಟ್ರೀ, ಯಾಕೆ? ಸೊ ದ್ಯಾಟ್ ನೋ ಬಡಿ ವುಡ್ ಸರ್ಚ್ ಫಾರ್ ಇಟ್. ಸರ್ಚ್ ಫಾರ್. ಟೈ ಟು, ಟೈ ಟು, ಸರ್ಚ್ ಫಾರ್. ವೇನ್, ಇನ್ ವೇನ್. ಇನ್ ವೇನ್, ಫ್ಯುಟೈಲ್, ನಿಷ್ಫಲ. ಅದು ಏನು ಹೊಳ್ಳಿ ತಗೊಂಡು ಹೋಗುದ್ರಲ್ಲ ಅವರು. ಅಗೇನ್ ಪೀಪಲ್ ವುಡಂಟ್ ಕಮ್ ದೇರ್ and they wouldn't bring it back for any kind of ailment. Purnachandra had never seen it. Mara tied the creeper to a nearby tree so that nobody would search for it in vain. ಅಲ್ಲೆಲ್ಲೇ, ಯಾಕಂದ್ರೆ ಸರ್ಚ್ ಮಾಡಿದರೆ ಸಿಗೋದೇ ಇಲ್ಲ ಅದು. Nobody would search for it in vain. Suppose you try to search and definitely your effort will be in vain. Therefore, whenever people see that creeper, they cut the tendrils and they tie them to the tree nearby so that it would be easily located whenever it is wanted. Oak. The medicinal plant comes after immediately during the rains, and disappears the next season. Plant comes after, ಯಾವಾಗ ಬರ್ತೈತಿ? ಮಳಿ ಬೀಳಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಬಂದ್ಬಿಡ್ತೈತಿ, ಮತ್ತೆ ಬೇಗ ನೆಕ್ಸ್ಟ್ ಸೀಸನ್ಕ್ಕೆ ಮತ್ತೆ ಡಿಸಪಿಯರ್ ಆಗಿಬಿಡ್ತೈತಿ. ಥ್ರೂಔಟ್ ಇಯರ್ ಕಾಣಿಸ್ಕೊಳ್ಳೋದಿಲ್ಲ ಅದು. The medicinal plant comes after immediately during the rains and disappears in the next season. ಆನ್ಸರ್ಸ್ ಇಲ್ಲಿದಾವ ನೋಡ್ರಿ, ನೋಡ್ಕೊಡ್ರಿ. ನಾನು ಅವ್ನು ಹಾಕಿ ಮೀನಿಂಗ್ ಮಾಡ್ತೀನಿ, ಮೀನಿಂಗ್ ಆಗ್ತದೆ. ದ ಆಥರ್ ವ್ಯಾಂಡರ್ಡ್ ಥ್ರೂ ದ ಫಾರೆಸ್ಟ್. ಥ್ರೂ ಅಂದ್ರೆ ಮುಖಾಂತರ. ಫಾರೆಸ್ಟ್ ಅದು ಈ ಭಾಗದಿಂದ ಹುಡುಕ್ತಾ ಆ ಕಡೆ ಭಾಗಕ್ಕೆ ಹೋಗುದು ಥ್ರೂ ಅಂತ ಕರೀತಾರೆ, ಅಥವಾ ಅಕ್ರಾಸ್ ಅಂತಾನು ಕರೀತಾರೆ ಅದಕ್ಕೆ. ಫ್ರಮ್ ಒನ್ ಎಡ್ಜ್ ಟು ದ ಅದರ್, ಇಟ್ ಈಸ್ ಕಾಲ್ಡ್ ಅಕ್ರಾಸ್ ಆರ್ ಥ್ರೂ. The author wandered through the forest. ಫಾರೆಸ್ಟ್ ಮುಖಾಂತರ ಹುಡುಕ್ತಾ ಹೋದ್ರು. ಫ್ರೆಂಡ್ಸ್ ಅಂತದ. ವಿತ್ ಹಿಸ್ ಫ್ರೆಂಡ್ಸ್, ಒಬ್ಬರೇ. he was not alone, he was in the company of his friends. So with his friends, and learned about ಅಂದ್ರೆ ಕುರಿತು, many herbs. ತನ್ನ ಫ್ರೆಂಡ್ಸ್ ಜೊತೆಗೆ ಜಂಗಲ್ದೊಳಗ ಮುಖಾಂತರ ತಿರುಗ್ತಾ ಹೋದರು. ಯಾತಕ್ಕೆಂದ್ರೆ ಮೆನಿ ಹರ್ಬ್ಸ್ ಬಗ್ಗೆ ತಿಳ್ಕೊಳ್ಳೋದ್ರ ಸಲುವಾಗಿ. ಓಕೆ. ದ ಡಾಕ್ಟರ್ಸ್ ಬಿಕೇಮ್ ಎನಾಯ್ಡ್. ಎನಾಯ್ಡ್ ವಿತ್ ಬರ್ತತ್ರಿ. ಎನಾಯ್ಡ್ ಅಂದ್ರೆ ಸಿಟ್ಟಿಗೆ ನೋಡ್ರಿ. ಯಾರೊಂದಿಗೆ ಸಿಟ್ಟಿಗೆದ್ದ? ದ ಆಥರ್, ನಮ್ಮ ಪೂರ್ಣಚಂದ್ರ ತೇಜಸ್ವಿ. ವೈ? he was experimenting whether the juice of particular plant would help the milk to curdle, and other doctors were sure that it wouldn't do. Therefore they thought that the author Purnachandra Tejasvi was going to waste a liter of good milk. The doctors became annoyed with the author, Purnachandra Tejasvi, because he argued about a traditional medicine. Purnachandra Tejasvi had some belief in traditional medicine. Therefore, he said there might be some quality in some plants, leaves, tree barks, roots,
But other doctors didn't believe it easily. Therefore, naturally, whenever there was an difference of difference of idea, different of ideas, whenever there was difference of ideas, and the authors, the doctors would become angry with the author. Author would say that the medicinal creepers and other things had some medicinal quality which his friends, other doctors didn't believe. Therefore, naturally, there would be argument. The doctors became annoyed with the author because he argued with them. He argued about traditional medicine with them. He argued with them about traditional medicine. You can arrange this sentence like this if you want to make it more meaningful. Mara cut his hand with a sharp sickle. ಏನು ತಗೊಂಡೋ ಏನು ವಸ್ತುವಿನೊಂದಿಗೆ ವಿಚ್ ಟೂಲ್ ವಿತ್ ಆಗ್ತೈತಿ, ಹೂ ಬೈ ಆಗ್ತೈತಿ, ಹೌದಲ್ರಿ? ಮಾರಾ ಕಟ್ ಇಸ್ ಹ್ಯಾಂಡ್ ವಿತ್ ಎ ಶಾರ್ಪ್ ಸಿಕಲ್ ಅಂಡ್ ಬ್ಲಡ್ ಫ್ಲೋಡ್ ಫ್ರಮ್ ದ wound ಇನ್ ಸ್ಪರ್ಟ್ಸ್. ಗುಂಪು ಗುಂಪಾಗಿ ರಕ್ತ ಹೊರಗೆ ಬರ್ಲಿಕ್ಕೆ. Mara cut his hand with his sharp sickle and the blood flowed from the wound. ಗಾಯದಿಂದ ರಕ್ತ ಬಂತು. ಕುಡ್ಡುಗೋಲು ತಗೊಂಡು ಕೈ ಕತ್ತರಿಸ್ಕೊಂಡ. ಗಾಯದಿಂದ ರಕ್ತ ಬಂತು. ಇನ್ ಸ್ಪ್ರೌಟ್ಸ್, ಗುಂಪು ಗುಂಪಾಗಿ ಬರೋದು, ತಂಡವಾಗಿ, ಅಂದ್ರೆ ಒಂದ್ಸಲ ದಪ್ಪಾಗಿ ಬರೋದು ರಕ್ತ, ಒಂದ್ಸಲ ಕಮ್ಮಿ ಆಗೋದು, ಒಂದ್ಸಲ ದಪ್ಪಾಗಿ ಬರೋದು, ಒಂದ್ಸಲ ಕಮ್ಮಿ ಆಗೋದು. ದ ವೈಟ್ ಮ್ಯಾನ್ ಲುಕ್ಡ್ ಡ್ಯಾಶ್ wound, ಡಾಕ್ಟರ್ ಹುಲಿ ಹಿಂಡಲು. when Mara came for treatment, while he and his friends were cutting bamboo shoot in the forest, he got his hand wounded. So for treatment he came to Hulihindalu because there was a doctor, a white man. The white man looked when Mara came, stood before him and requested for treatment. The white man looked at the wound and became surprised by the result. What caused the result? The leaf which covered the wound. After removing the leaf was removed, blood was not there, wound was not there, even scar was not there. Okay. The white man looked at the wound and became surprised by the result. When he was surprised after removing the leaf from the wound. The Englishman searched for the plant from morning to evening. From morning to evening, search for from morning to evening. Automatically ಹೆಂಗೆ ಬರ್ತೈತ್ರಿ ಅದ್ರ. The Englishman searched for the plant from morning to evening. Mara fell at the Englishman's feet and begged for mercy from him. ಯಾಕಂದ್ರೆ he was ready to shoot when Mara did not show the plant. The white man thought he was greedy and he was not satisfied with the estate he had offered. Therefore, at last, the Englishman doctor was ready to shoot Mara. But Mara fell at the feet of the Englishman.
fell at the feet of Englishmen and begged for, please show mercy upon me. Okay. Mara fell at the Englishman's feet and begged for mercy from him. Please show mercy on me. 12th. The mongoose looks like plural, but it is singular. Therefore, protects itself protects because it is singular number. Mungali, mungusi. The mongoose protects itself from snake bites. Protect from by chewing leaves of medicinal plant. Mongoose ದಿಂದ ಸ್ನೇಕ್ ಬೈಟ್ ದಿಂದ ತನ್ನ ತಾನು ರಕ್ಷಿಸುವಂಥದ್ದು. ಚ್ಯೂ ಮಾಡೋದ್ರ ಮುಖಾಂತರ ಬೈ ಚ್ಯೂವಿಂಗ್. ಮೆಡಿಸಿನಲ್ ಪ್ಲಾಂಟದ ಎಲೆಗಳು, ಲೀವ್ಸ್ ಆಫ್ ದ ಮೆಡಿಸಿನಲ್ ಪ್ಲಾಂಟ್. Mara brushed his teeth with a stick taken from a nearby plant and washed them in the stream. Mara brushed his teeth ಎದರಿಂದ? From a stick. ಎಲ್ಲಿಂದ ತಗೊಂಡ? With what? With a stick. From where did he collect it? From nearby plant. And washed them, his teeth, where? In the stream. The deer meat was wrapped in the leaves and brought to home. ಮಿಸ್ಟೇಕ್ ಆಗತ್ತೆ ಇಲ್ಲಿ. ಇಲ್ಲೊಂದು ಶಬ್ದ ಸೇರಿಸ್ತೇನೆ ಅಂದ್ರೆ ಕರೆಕ್ಟ್ ಆಗ್ತದೆ. ಅದು ನಿಮ್ಗೆ ಗೊತ್ತೈತೆ ಇಲ್ಲ, ಅದು ಬರೀ ಬ್ರಾಟ್ ಹೋಮ್ ಅನ್ನ ಹಾಕ್ಬಾರ್ದಲ್ರಿ. ಬ್ರಾಟ್ ಟು ದೇರ್ ಹೋಮ್ ಅನ್ಬೇಕ್ರಿ. ಯಾವಾಗಲೂ ಬರೀ ಹೋಮ್ ಬಂದ್ರೆ ಅದರಿಂದ ಟು ಬರೋದಿಲ್ಲ. ಐ ಗೋ ಹೋಮ್, ಐ ಗೋ ಹೋಮ್, ಐ ಗೋ ಹೋಮ್. ಹೋಮ್ ಅನ್ನೋ ವರ್ಡ್ಗೆ ಟು ಬರಬಾರ್ದು. ಐ ಗೋ ಟು ಹೌಸ್ ಆಗ್ತೈತಿ. ಮತ್ತೆ ಹೌಸ್ ಬಂದ್ರೆ ಟು ಬರ್ತೈತ್ರಿ, ಹೋಮ್ ಬಂದ್ರೆ ಟು ಬರಬಾರ್ದು. ಮತ್ತೆ ನೀವು ಹಾಕಿದ್ರಲ್ಲೇ ಸರ್ ಇಲ್ಲೇ ಟು ಆವಾಗ ಅನ್ಬೋದು. ಯಾವಾಗಂದ್ರೆ ಐ ಗೋ ಟು ಮೈ ಹೋಮ್ ಅನ್ಬೋದ್ರಿ. ಐ ಗೋ ಟು ಮೈ ಹೋಮ್, ಐ ಗೋ ಟು ಯುವರ್ ಹೋಮ್, ಐ ಗೋ ಟು ಹಿಸ್ ಹೋಮ್, ಐ ಗೋ ಟು ದೇರ್ ಹೋಮ್. ಪೊಸೆಸಿವ್ ಅಡ್ಜೆಕ್ಟಿವ್ ಹಾಕಿದ್ವು ಅಂದ್ರೆ ದೇರ್, ಮೈ ಅಂತೇಳಿ ಅವಾಗ ಟು ಹಾಕ್ಬೋದ್ರಿ. ಇದು ಇರ್ಲಾರ್ದನ ಐ ಗೋ ಹೋಮ್ ಅನ್ಬೇಕಷ್ಟೇ. ಈಗ ಕರೆಕ್ಟ್ ಆಗ್ತದ್ರಿ ಇದು. ದ ಡಿಯರ್ ಮೀಟ್ ವಾಸ್ wrapped in leaves and brought to their home. Why? For cooking. The deer meat was wrapped. The deer meat was wrapped in leaves and brought to their home for cooking. Apana tied the creeper to a tree, to a nearby tree. ಅಪ್ಪಣ್ಣ ಆಕ್ಚುಲಿ ಬಂದಿಲ್ರಿ. ಅವ ನಮ್ಮ ಲೆಸನ್ದಲ್ಲಿ ಸ್ವಲ್ಪ ಡಿಫರೆಂಟ್ ಆಗ್ತೈತಿ ಇದು. ಅಪ್ಪಣ್ಣ ಎಸ್ ಕಟ್ತಾನ ಕರೆಕ್ಟ್. ಅಪ್ಪಣ್ಣ ಕಟ್ತಾನ. ಇವ್ರು ಕೇಳ್ತಾರ ಯಾಕೆ ಕಟ್ತೀರಿ ಅಂತ ಹೇಳಿ. ಇದ್ರ ಪ್ಲಾಂಟ್
Appanna, correct, correct. He was tying the creeper to the tree, nearby tree, and the Mara saw it. Purachandra Teshi saw it and asked why he was tying. It happened in the lesson. Yes, it is right. Appanna tied the creeper to a near a tree, but know nothing about its medicinal value among ಪೀಪಲ್ ಮಧ್ಯದಲ್ಲಿ ಏನದರ ವ್ಯಾಲ್ಯೂ ಐತಿ ಅಪ್ಪನಿಗೆ ಗೊತ್ತಿಲ್ಲ. ಬಟ್ ಹಿ ಹರ್ಡ್, ಬಟ್ ಹಿ ಹ್ಯಾಡಂಟ್ ಸೀನ್ ಇಟ್. ಹಿ ಟೋಲ್ಡ್, ನಾನು ಕೇಳೀನಿ ಬಟ್ ನಾನು ನೋಡಿಲ್ಲ, ನಾನು ಮಾಡಿನೂ ಇಲ್ಲ, ನಾನು ನೋಡಿನೂ ಇಲ್ಲ ಅಂತ ಹೇಳ್ತಾನವ. ಅಪ್ಪಣ್ಣ ಟೈಡ್ ದ ಕ್ರೀಪರ್ ಟು ಎ ಟ್ರೀ ಬಟ್ ನೋ ನಥಿಂಗ್ ಅಬೌಟ್ ಇಟ್ಸ್ ಮೆಡಿಸಿನಲ್ ವ್ಯಾಲ್ಯೂ ಅಮಂಗ್ ಪೀಪಲ್. The author mixed the leaves with milk in a mixer and poured the mixture into a vessel. Leaves ಅನ್ನ ಹಾಲೊಂದಿಗೆ ಮಿಕ್ಸ್ ಮಾಡ್ತಾನೆ. The author mixed the leaves with milk in a mixer. ಅಷ್ಟು ಕರೆಕ್ಟ್ ಆಗಲ್ಲ ಇದು ಆಕ್ಚುಲ್ ಪ್ರಾಕ್ಟಿಕಲ್ ಮಾಡಕ. ಹಾಲಿನೊಂದಿಗೆ ಮಿಕ್ಸ್ ಮಾಡೋದು ಸರಿ, ಬಟ್ ಮಿಕ್ಸರ್ ಹಾಕೋದು ಇಲ್ಲ, ಹಂಗಾಗಲ್ಲ ಅದು. ಅಂಡ್ ಪೋರ್ಡ್ ದ ಮಿಕ್ಸ್ಚರ್ ಇನ್ ಟು ಎ ವೆಸಲ್. ಹಂಗಾದ್ರೂ ಅದು ಜ್ಯೂಸ್ ಹಿಂಡುದು ಇರ್ತೈತ್ರಿ, ಅಥವಾ ಒಂದು ಎಲೆ ಎರಡು ಎಲೆ ಹಾಕಿದ್ರು ಹಾಕಿರ್ಬೋದು ಬಿಟ್ರಿ. ದ ಆಥರ್ ಮಿಕ್ಸ್ ದ ಲೀವ್ಸ್ ವಿತ್ ಮಿಲ್ಕ್. ಮಿಕ್ಸ್ ಮಾಡ್ತಾನ, ಎಲಿ ತರ್ತಾರ ಅವರು, ಅದರ ಮಿಕ್ಸ್ ಮಾಡಿ ಗ್ರೈಂಡಿಂಗ್ ಮಾಡಿ ಅದ್ರ ಜ್ಯೂಸ್ ತೆಗೆದು ಹಾಲಿಗೆ ಹಾಕ್ತಾರ. ಬಟ್ ಇಲ್ಲಿ ಏನಾಗುತ್ತಿದು, ದ ಆಥರ್ ಮಿಕ್ಸ್ ದ ಲೀವ್ಸ್ ವಿತ್ ಮಿಲ್ಕ್. ಹೆಂಗ್ ಮಿಕ್ಸ್ ಮಾಡ್ತಾರ? ಇನ್ ಎ ಮಿಕ್ಸರ್ ಅಂತಾರ. ಮಿಕ್ಸ್ಡ್ ಇನ್ ಎ ಮಿಕ್ಸ್ಚರ್. ದ ಆಥರ್ ಇದು ಮಾಡ್ಬೇಕ್ರಿ, ಗ್ರೌಂಡ್ ದ leaves in a mixture and mixed it with milk ಅಂದಿದ್ರೆ ಹಿಂಗೆ ಕರೆಕ್ಟ್ ಆಗ್ತಿತ್ತು. ಇದು ಪ್ರಾಕ್ಟಿಕಲಿ ಮಾಡ್ಲಿಕ್ಕೆ ಹೋದ್ರಂದ್ರ ಇಟ್ ಡಸಂಟ್ ಹ್ಯಾಪನ್. ದ ಆಥರ್ ಮಿಕ್ಸ್ಡ್ ದ ಲೀವ್ಸ್ ವಿತ್ ಮಿಲ್ಕ್ ಇನ್ ಎ ಮಿಕ್ಸರ್ ಅಂಡ್ ಪೋರ್ಡ್ ದ ಮಿಕ್ಸರ್ ಇನ್ ಟು ವೆಸಲ್. ಹಂಗ ಎಸ್ ಪ್ರಿಪೊಸಿಷನ್ ಮಾಡ್ಲಿಕ್ಕೆ ಹೋಗ್ಯಾರ, ಬಟ್ ಪ್ರಾಕ್ಟಿಕಲಿಟಿ ಅದು ಒಂದು ಬೇಕಲ್ಲ, ಅದನ್ನು ನೋಡ್ಬೇಕಾಗಿತ್ತು ಸ್ವಲ್ಪ ಯೂಸೇಜ್ ಕಡೆ. ದ ಸೈಂಟಿಸ್ಟ್ ಲಾಫ್ಡ್ ಅಟ್ ದ ಆಥರ್ ಫಾರ್ ವೇಸ್ಟಿಂಗ್ ಮಿಲ್ಕ್. ಆನ್ ಅ ಸ್ಟ್ರೇಂಜ್ ಎಕ್ಸ್ಪೆರಿಮೆಂಟ್. ಏನ್ ಪ್ರಯೋಗ ರೀ ನಿಮ್ದ್ರೆ, ಇದೆಂತ ಪ್ರಯೋಗ ಅಂತ ಹೇಳಿ. ದ ಸೈಂಟಿಸ್ಟ್ ಲಾಫ್ಡ್ ಅಟ್ ದ ಆಥರ್ ಫಾರ್ ವೇಸ್ಟಿಂಗ್ ಮಿಲ್ಕ್ ಆನ್ ಅ ಸ್ಟ್ರೇಂಜ್ ಎಕ್ಸ್ಪೆರಿಮೆಂಟ್. ವಿಚಿತ್ರ ಎಕ್ಸ್ಪೆರಿಮೆಂಟ್ ಅಲ್ಲ ನಿಮ್ದು. ಕೃಷ್ಣ ಸಫರ್ ಫ್ರಾಮ್ piles and went to hospital for treatment. The godman asked Krishna to mix the root with milk, this is correct, and drink it for 5 days for curing the disease. Correct. Last, I think. The author believed in scientific research, but also showed respect for the traditional knowledge handed down through generations. ಆಥರ್ಗ ಸೈಂಟಿಫಿಕ್ ರಿಸರ್ಚ್ ನಲ್ಲಿ ನಂಬಿಕೆ ಇದೆ, ಹಂಗಂದ ಮತಕ್ಕೆ ಒಂದು ಟ್ರೆಡಿಷನಲ್ ನಾಲೆಜ್ಗೂ ರೆಸ್ಪೆಕ್ಟ್ ಮಾಡ್ತಾರ. ಎಂಥದ್ದಂದ್ರೆ ಹ್ಯಾಂಡೆಡ್ ಡೌನ್ ಟು ಜನರೇಷನ್ಸ್, ಥ್ರೂ ಜನರೇಷನ್ಸ್, ಜನಾಂಗದ ಮುಖಾಂತರ 20-30 ವರ್ಷಕ್ಕೊಂದು ಜನರೇಷನ್ ಅಂತಾರ್ರಿ. ಶತಶತಮಾನಗಳಿಂದ ಬಂದಿರತಕ್ಕಂಥದ್ದೊಂದು ಟ್ರೆಡಿಷನಲ್ ನಾಲೆಜ್ಗೂ ಇಂಪಾರ್ಟೆನ್ಸ್ ಕೊಡ್ತಾರ, ಸೈಂಟಿಫಿಕ್ ನಾಲೆಜ್ಗೂ ಇಂಪಾರ್ಟೆನ್ಸ್ ಕೊಡ್ತಾರ. ದ ಆಥರ್ ಬಿಲೀವ್ಡ್ ಇನ್ ಸೈಂಟಿಫಿಕ್ ರಿಸರ್ಚ್ ಬಟ್ ಆಲ್ಸೋ ಶೋಡ್ ರೆಸ್ಪೆಕ್ಟ್ for traditional knowledge handed down through generations. Thank you for watching.
ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಆ್ಯಂಡ್ ಕಮೆಂಟ್. ಮುಂದಿನ ವಿಡಿಯೋದಲ್ಲಿ ಒಂದಿಷ್ಟು PUC ಸೆಕೆಂಡ್ ಇಯರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವರ್ಕ್ ಬುಕ್ನಿಂದ ಕ್ವಶನ್ಸ್ಗಳು ಆ್ಯಂಡ್ ಕೋರ್ಸ್ ಬುಕ್ನಿಂದ ಕ್ವಶನ್ಸ್ಗಳನ್ನ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.